ಪಂಪ್ಕಿನ್ಸ್ ನೋಡಿ ನಾನು ನಮ್ಮೂರಿನ ಮಾರ್ಕೆಟಿಗೆ ಬಂದಿದ್ದೀನಿ ಅಂತ ಅಂದ್ಕೊಂಡ್ರಾ? ಇಲ್ಲ ಸ್ನೇಹಿತರೆ, ನಾವಿವತ್ತು ಡ್ಯಾಲಸಲ್ಲಿರುವಂಥ ಆರ್ಬೋರೇಟಮ್ಗೆ ಬಂದಿದ್ದೀವಿ. ಇಲ್ಲಿ ಆಟಮ್ ಫೆಸ್ಟಿವಲ್ ನಡೀತಾ ಇದೆ. ಅಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾವು ಎಕ್ಸ್ಪ್ಲೋರ್ ಮಾಡ್ತಾ ನಿಮ್ಮ ಜೊತೆನೂ ಹಂಚ್ಕೊಳ್ತಾ ಇಲ್ಲಿನ ಈ ಸುಂದರವಾದ ಒಂದು ಪಾರ್ಕ್ ಏನಿದೆ ಆರ್ಬೋರೇಟಮ್, ಇಲ್ಲಿ ಏನೆಲ್ಲ ಇದೆ ಅಂತ ಎಕ್ಸ್ಪ್ಲೋರ್ ಮಾಡೋಣಂತೆ. ಈ ಜಾಗಕ್ಕೆ ನಾವು ಈಗಾಗಲೇ ಬಂದಿದ್ದೀವಿ. ನಮ್ಮ ಒಂದು ಸ್ಪ್ರಿಂಗ್ ಟ್ಯೂಲಿಪ್ ಫೆಸ್ಟಿವಲ್ ಏನಿದೆ ಆ ಫೆಸ್ಟಿವಲ್ನ ನಾನು ನಿಮ್ಮ ಜೊತೆ ಈಗಾಗಲೇ ಹಂಚ್ಕೊಂಡಿದ್ದೀನಿ. ಅದೇ ಒಂದು ಜಾಗದಲ್ಲಿ ಇವತ್ತು ನಾವು ಆಟಮ್ ಫೆಸ್ಟಿವಲ್ಗೆ ಬಂದಿದ್ದೀವಿ. ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮತ್ತೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆ್ಯರಿಸೋನಾ ಟ್ರಿಪ್ಗೆ ಒಂದು ಸಣ್ಣದಾದಂಥ ಬ್ರೇಕ್ ಕೊಡೋಣಂತೆ. ಯಾಕಂದರೆ ಈ ಫೆಸ್ಟಿವಲ್ಲು ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿರೋ ಕಾರಣ ನಾನು ಬೇಗ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಹೇಳಿಬಿಟ್ಟು ಬೇಗ ನಾನು ಈ ಒಂದು ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಮೆಕ್ಸಿಕನ್ ವಿಲೇಜ್ ಥೀಮಲ್ಲಿ ಇದನ್ನು ಡಿಸೈನ್ ಮಾಡಿದ್ದಾರೆ. ನಿಮ್ಗೆ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿಬಿಟ್ಟು ಈ ರೀತಿ ಡಿಸೈನ್ ಮಾಡಿ ನಮಗೋಸ್ಕರ ಈ ಸುಂದರವಾದಂಥ ಒಂದು ಜಾಗನ ಕ್ರಿಯೇಟ್ ಮಾಡಿದ್ದಾರೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಸ್ಕೈ ಕ್ಯಾನೋಪಿ, ಇದು ಬಂದುಬಿಟ್ಟು ಹ್ಯಾಂಡಿಂದ ಕ್ರೋಶೆ ಮಾಡಿರೋ ಅಂಥ ಹೆಕ್ಸಗನ್ಸ್. ಟೋಟಲ್ ಆಗಿ 1818 ಹ್ಯಾಂಡ್ ಕ್ರೋಶೆಟೆಡ್ ಹೆಕ್ಸಗನ್ಸ್ ಇದೆಯಂತೆ. ಒಂದೊಂದು ಹೆಕ್ಸಗನ್ನ ಕ್ರೋಶೆ ಮಾಡೋದಕ್ಕೆ ಒಬ್ಬ ವ್ಯಕ್ತಿಗೆ 3 ಗಂಟೆ ಕಾಲ ಹಿಡಿದ್ರೆ ಈ ಒಂದೊಂದು ಹೆಕ್ಸಗನ್ನ ಜಾಯಿನ್ ಮಾಡಿ ಫಿನಿಶ್ ಪ್ರಾಡಕ್ಟ್ ಮಾಡೋ ಅಷ್ಟೊತ್ತಿಗೆ 18+ hours ತೊಗೊಳ್ತಂತೆ. ಸೊ ಟೋಟಲ್ ಆಗಿ 150 days ತೊಗೊಂಡಿದ್ದಾರೆ ಈ ಒಂದು ಕ್ರೋಶೆ ಮಾಡಿರೋ ಅಂಥ ಕ್ಯಾನೋಪಿ ಮಾಡೋದಕ್ಕೆ. ಟೋಟಲ್ ಆಗಿ 350 pounds ಆಫ್ ಥ್ರೆಡ್ನ ಯೂಸ್ ಮಾಡಿದ್ರಂತೆ. ತುಂಬಾ ಬ್ಯೂಟಿಫುಲ್ ಆಗಿದೆ ಅಲ್ಲ, ಕಲರ್ಫುಲ್ ಆಗೂ ಇದೆ. ಈ ಒಂದು ಥೀಮ್ಗೆ ತುಂಬಾ ಚೆನ್ನಾಗಿ ಅದು ಬ್ಲೆಂಡ್ ಆಗ್ತಾ ಇದೆ ಅಂತ ನನಗನ್ನಿಸ್ತು. ಈ ಒಂದು ಇವೆಂಟಲ್ಲಿ ಸುಮಾರು 100,000ಕ್ಕಿಂತ ಹೆಚ್ಚಾದಂಥ ಪಂಪ್ಕಿನ್ಸ್, ಗಾಡ್, ಸ್ಕ್ವಾಶ್ ಎಲ್ಲದನ್ನು ಇಲ್ಲಿ ಡಿಸ್ಪ್ಲೇಗೆ ಯೂಸ್ ಮಾಡಿದ್ದಾರೆ. ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇರೋ ಹಾಗೆ ಒಂದೊಂದು ಪಂಪ್ಕಿನ್ನು, ಒಂದೊಂದು ಸ್ಕ್ವಾಶು ಎಲ್ಲ ಡಿಫ್ರೆಂಟ್ ಶೇಪ್ಸಲ್ಲಿದೆ. ವಿಭಿನ್ನವಾಗಿದೆ, ಒಂದೊಂದು ನೋಡೋದಕ್ಕೆ ತುಂಬ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಈ ಒಂದು ಇವೆಂಟಲ್ಲಿ ಮೇಜ್ ಇದೆ. ಮಕ್ಕಳಿಗೆ 2 ಜಾಗದಲ್ಲಿ ಈ ಪಂಪ್ಕಿನ್ ಮೇಜ್ನ ಅರೇಂಜ್ ಮಾಡಿದ್ದಾರೆ. ಸೊ ಮಕ್ಕಳು ಬರೀ ಪಂಪ್ಕಿನ್ ನೋಡಿ ಬೋರ್ ಆಗುತ್ತೆ ಅನ್ನೋ ಹಾಗೆ ಇಲ್ಲ, ಯಾಕಂದರೆ ಅವ್ರಿಗೆ ಆದಂಥ ಆ್ಯಕ್ಟಿವಿಟೀಸ್ ಸಹ ಇಲ್ಲೇ ಇಂಟ್ರೆಸ್ಟಿಂಗ್ ಆಗಿ ಡಿಸೈನ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ನಿಮಗೆ ಸಾಕಷ್ಟು ಕಡೆ ಪೇಂಟ್ ಮಾಡಿರೋವಂಥ ಮ್ಯೂರಲ್ಸ್ ಕಾಣಿಸ್ತಾ ಇದೆ ಅಲ್ಲ, ಆ ಮ್ಯೂರಲ್ಸ್ ಬಂದುಬಿಟ್ಟು ಫ್ರೈಡಾ ಕಾಹ್ಲೂ ಕಾಸಾ ಅಜುಲ್ ಅನ್ನೋರ ಒಂದು ಮ್ಯೂರಲ್ಸಿಂದ ಇನ್ಸ್ಪೈರ್ ಆಗಿ ಇಲ್ಲಿ ಇದನ್ನು ಮಾಡಿ ಇಟ್ಟಿದ್ದಾರಂತೆ. ಎಷ್ಟೊಂದು ಸುಂದರವಾದ ಪಂಪ್ಕಿನ್ ಹೌಸಸ್ ನಿಮಗೆ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ. ಒಟ್ಟು 6 ಪಂಪ್ಕಿನ್ ಹೌಸಸ್ ಇಲ್ಲಿದೆ. ಪ್ರತಿಯೊಂದು ಮೆಕ್ಸಿಕನ್ ರೀಜಿಯನ್ನ ರೆಪ್ರೆಸೆಂಟ್ ಮಾಡೋ ರೀತಿಯಲ್ಲಿ ಇಲ್ಲಿ ಪಂಪ್ಕಿನ್ ಹೌಸಸ್ನ ಇವರು ಇಲ್ಲಿ ಕಟ್ಟಿದ್ದಾರೆ. ಒಟ್ಟಿನಲ್ಲಿ ಒಂದು ಪರ್ಫೆಕ್ಟ್ ಬ್ಲೆಂಡ್ ಆಫ್ ಹಾರ್ವೆಸ್ಟ್ ಬ್ಯೂಟಿ ಆ್ಯಂಡ್ ಮೆಕ್ಸಿಕನ್ ಆರ್ಟಿಸ್ಟ್ರಿ ಅಂತ ನನಗನ್ಸುತ್ತೆ. ಬರೀ ಇಷ್ಟೇ ಅಲ್ಲ ಸ್ನೇಹಿತರೆ, ಪಂಪ್ಕಿನ್ ಆ್ಯಂಡ್ ಪಿಂಟ್ ನೈಟ್ಸ್ ಸಹ ಇವರು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಇದು November 1 ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಏನಪ್ಪ ಇದು ಅಂದರೆ ಈವ್ನಿಂಗು ಲೈಟ್ಸ್ ಎಲ್ಲ ಹಾಕಿಬಿಟ್ಟು ಈ ಪಂಪ್ಕಿನ್ಸ್ ಒಳಗಡೆ ಎಲ್ಲ ತುಂಬಾ ಕಲರ್ಫುಲ್ಲಾಗಿ ಬ್ರೈಟಾಗಿ ಒಂಥರ ಫೆಸ್ಟಿವಿಟಿನ ಕ್ರಿಯೇಟ್ ಮಾಡ್ತಾ ಸಾಕಷ್ಟು ಫುಡ್ ಟ್ರಕ್ಸ್ ಬರುತ್ತೆ. ಇಲ್ಲಿನ ಇವರ ಮೆಕ್ಸಿಕನ್ ಕಲ್ಚರ್ ಫೋಕ್ಲೋರ್ ಏನಿದೆ ಅದರ ಬಗ್ಗೆ ನಾವು ತಿಳ್ಕೊಬೋದು. ಲೈವ್ ಮ್ಯೂಸಿಕ್ ಸಹ November 1 6 to 9 PM ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಅವರ ವೆಬ್ಸೈಟ್ನ ಚೆಕ್ ಮಾಡಿ, ಅಲ್ಲಿ ನಿಮಗೆ ಟಿಕೆಟ್ಸ್ ಮತ್ತು ಸ್ಪೆಷಲ್ ಈವ್ನಿಂಗ್ ಈವೆಂಟ್ ಏನು ಹೇಳಿದೆ ಅದರ ಡೇಟ್ಸ್ ಎಲ್ಲದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಈ ಆರ್ಬೋರೇಟಮಲ್ಲಿ ಪ್ರತಿ ಸಲ ಬಂದಾಗಲೂ ಇವರ ಲೇಔಟ್ಸು, ಇವರ ಗಿಡಗಳ ಕಲೆಕ್ಷನ್ ಎಲ್ಲ ಚೇಂಜ್ ಆಗ್ತಾನೆ ಇರುತ್ತೆ. ಹಾಗಾಗಿ ಏನಿದೆ ಅಂತ ಹೊಸದಾಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಾಗ ಸಾಕಷ್ಟು ರೋಸ್ ಗಿಡಗಳು ಕಾಣಿಸ್ತು. ಅದರದಂಥ ಒಂದು ಸಣ್ಣದಾದಂಥ ಕ್ಲಿಪ್ಪಿಂಗ್ನ ತೊಗೊಂಡೆ. ತುಂಬ ಬ್ಯೂಟಿಫುಲ್ ಆಗು ಅನಿಸ್ತಾ ಇತ್ತು ಅಂತ. ನಂತರ ಈ ಜಾಪನೀಸ್ ಗಾರ್ಡನ್ ಸೆಕ್ಷನ್ ಏನಿದೆ ಅದು ತುಂಬಾ ಬ್ಯೂಟಿಫುಲ್ ಆಗಿತ್ತು. ಮತ್ತು ಇಲ್ಲಿ ನೋಡಿ ಮಮ್ಸ್, ಈ ಕಲರ್ ಮಾತ್ರ ತುಂಬಾ ಬ್ರೈಟಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಿಸಿಲು ಅದ್ರ ಮೇಲೆ ಬಿದ್ದಾಗಂತೂ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಈ ನಮ್ಮ ಸಣ್ಣದಾದಂಥ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೇಗೆ ಅನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಸಾಕಷ್ಟು ಜನ ಈಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ನನಗೆ ಒಂದು ಮೋಟಿವೇಶನ್ ಸಿಗುತ್ತೆ. ಸಾಕಷ್ಟು ನಾನು ವೀಡಿಯೋಸಲ್ಲಿ ನಾನು ಹೇಳ್ತಾ ಇದ್ದೀನಿ, ಆದರೆ ಈಗಲೂ 90%ಗಿಂತ ಜಾಸ್ತಿ ಜನ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ನೀವು ಮಾಡಬೇಕಾಗಿರೋದು ಇಷ್ಟೇ, ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡೋದು, ನಂತರ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಟಿಫಿಕೇಷನ್ನ ಟರ್ನ್ ಆನ್ ಮಾಡ್ಕೊಳ್ಳೋದು.
ಸರಿ, ಮತ್ತು ಈ ಸುಂದರವಾದಂಥ ಒಂದು ವಿಡಿಯೋ ನಂತರ ನಾವು ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.